ಸದ್ಯ ರಾಜ್ಯದ 3 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮುನ್ನಡೆ ಕಾಯ್ದುಕೊಂಡಿದೆ. ಆದರೆ ಫೀಲ್ಡ್ನಲ್ಲಿ ಕೆಲಸ ಮಾಡಿದ ನಮಗೆ 2 ಕ್ಷೇತ್ರ ನಾವು ಗೆಲ್ಲುತ್ತೇವೆ ಅಂತ ಇದೆ. ಶಿಗ್ಗಾವಿ ಫಲಿತಾಂಶ ಅನಿರೀಕ್ಷಿತ, ಅದನ್ನು ನಾವು ಒಪ್ಪೋದಿಲ್ಲ. ಮುಸ್ಲಿಂ ಜಾಸ್ತಿ ಇರೋ ಕಡೆ ಮತ ಬಂದಿರಬಹುದು, ಆದರೆ ಜನರ ತೀರ್ಪನ್ನು ನಾವು ಸ್ವಾಗತ ಮಾಡ್ತೇವೆ. ಕಾಂಗ್ರೆಸ್ ರೀತಿ ಇವಿಎಂ ಮೇಲೆ ಹಾಕೋದಿಲ್ಲ ಎಂದು ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಹೇಳಿದ್ದಾರೆ. ಕಲಬುರಗಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಜನರ ತೀರ್ಪನ್ನು ಕ್ರೀಡಾ ಮನೋಭಾವದ ರೀತಿ ನಾವು ಸ್ವಾಗತ ಮಾಡ್ತೇವೆ. ರಾಜ್ಯದಲ್ಲಿ ಆಡಳಿತ ವಿರೋಧಿ ಅಲೆ ಇತ್ತು, ಅದನ್ನು ನಾವು ಜನರಿಗೆ ಸರಿಯಾಗಿ ತಲುಪಿಸಬೇಕಿತ್ತು. ಆದರೆ ಇನ್ನೂ ಅಂತಿಮ ಫಲಿತಾಂಶ ಬಂದಿಲ್ಲ. ಆಡಳಿತ ಪಕ್ಷ ಇರೋದ್ರಿಂದ ಸಹಜವಾಗಿಯೇ ಮೇಲ್ಗೈ ಇರುತ್ತದೆ. ಸ್ವಾಭಾವಿಕವಾಗಿ ಅದು ಆಡಳಿತ ಪಕ್ಷಕ್ಕೆ ಸಹಾಯ ಆಗುತ್ತದೆ. ಈ ಫಲಿತಾಂಶ ಭ್ರಷ್ಟಾಚಾರ ಮಾಡೋಕೆ ನೀಡಿದ ಮತ ಅಂತ ಕಾಂಗ್ರೆಸ್ ಅಂದುಕೊಳ್ಳಬಾರದು. ರಾಜ್ಯದ ಫಲಿತಾಂಶವನ್ನು ಚಿಂತನೆ ನಡೆಸಬೇಕಾದ ಸಂಗತಿ, ಆತ್ಮಚಿಂತನೆ ಮಾಡಬೇಕಾದ ಅನಿವಾರ್ಯತೆ ಇದೆ ಎಂದರು. ಇನ್ನು ಇದೇ ವೇಳೆ ಮಾತನಾಡಿದ ಅವರು, ಮಹಾರಾಷ್ಟ್ರದಲ್ಲಿ 200ಕ್ಕೂ ಹೆಚ್ಚು ಸ್ಥಾನದಲ್ಲಿ ಮುನ್ನಡೆ ಕಾಯ್ದುಕೊಂಡಿದ್ದೇವೆ. ಜಾರ್ಖಂಡ್ನಲ್ಲಿ ನಾವು ನಿರೀಕ್ಷಿಸಿದಷ್ಟು ಮುನ್ನಡೆ ಸಿಕ್ಕಿಲ್ಲ. ಇದೆಲ್ಲ ಸಾಧ್ಯ ಆರಂಭಿಕ ಮುನ್ನಡೆ. ಆದರೆ 2 ರಾಜ್ಯಗಳಲ್ಲೂ ನಾವು ಅಧಿಕಾರಕ್ಕೆ ಬರುತ್ತೇವೆ. ಮಹಾರಾಷ್ಟ್ರದಲ್ಲಿ ಮೀಸಲಾತಿ ವಿಚಾರವನ್ನು ಯಶಸ್ವಿಯಾಗಿ ಹ್ಯಾಂಡಲ್ ಮಾಡಿದ್ದೆವು. ಗ್ಯಾರಂಟಿಯನ್ನು ನಾವೇ ಘೋಷಣೆ ಮಾಡಿದ್ದೆವು. ಮತಾಂಧರು ವೋಟ್ ಜಿಹಾದಿ ಕರೆ ಕೊಟ್ಟಿದ್ದರು, ನಾವು ಅದಕ್ಕೆ ಪ್ರತಿತಂತ್ರ ರೂಪಿಸಿದೆವು ಎಂದು ಹೇಳಿದರು. ನೋಡಬೇಕು, ಇನ್ನು ಈಗ ಚನ್ನಪಟ್ಟಣ ಅದು ನಗರದ ವೋಟ್ ಆಗಿದ್ದರೆ ಸ್ವಾಭಾವಿಕವಾಗಿ 15ರಿಂದ 20 ಸಾವಿರ ಕಾಂಗ್ರೆಸ್ಸಿಗೆ ಲೀಡ್ ಬರುತ್ತೆ. ಡೆಮೋಗ್ರಫಿ ಕಾರಣಕ್ಕೆ ಅಂತ ಹೇಳ್ತಾ ಇದ್ರು, ಅಲ್ಲಿರುವಂಥ ಜನಸಂಖ್ಯೆಯ ಕಾರಣಕ್ಕೆ, ಅಲ್ಲಿರುವಂಥ ಮುಸ್ಲಿಂ ಜನರ ಕಾರಣಕ್ಕೆ ಅಂತ ಹೇಳ್ತಾ ಇದ್ರು. ಇನ್ನು ಸಿಗ್ಗಾಂವ್ ನಮಗೆ ಹಿನ್ನಡೆ ಅನಿರೀಕ್ಷಿತ. ಸಿಗ್ಗಾಂವ್ ಹಿನ್ನಡೆ ನಿರೀಕ್ಷೆ ಮಾಡಿರಲಿಲ್ಲ. ಆದರೆ ಎಲ್ಲಿಯ ಓಟು ಅದು ಟೌನಿಂದು, ಟೌನ್ನಲ್ಲಿ ಮತ್ತು ಸಿಗ್ಗಾಂವ್ ಮತ್ತು ಸವಣೂರು ಪಟ್ಟಣದಲ್ಲಿ ಮುಸ್ಲಿಂ ಜನಸಂಖ್ಯೆ ಜಾಸ್ತಿ ಇದೆ. ಅವ್ರು ನಾವು ಎಷ್ಟೇ ಒಳ್ಳೆಯ ಕೆಲಸ ಮಾಡಿದ್ರು ನಾವು ಹಿಂದುತ್ವದ ಪರ ಮತ್ತು ನಾವು ರಾಷ್ಟ್ರವಾದಿಗಳು ಅನ್ನೋ ಕಾರಣಕ್ಕೆ ನಮ್ಗೆ ಅವ್ರು ಓಟ್ ಹಾಕಲ್ಲ. ನಾವು ಸಮಾನ ನಾಗರಿಕ ಸಂಹಿತೆ ಬೇಕು ಅಂತ ಹೇಳ್ತೀವಿ. ಒಗ್ಗೂಡಿ ಕೊಟ್ಟಿರುವಂಥ ಸಂವಿಧಾನ ವಿರುದ್ಧವಾಗಿರುವಂಥ ಅಧಿಕಾರ ಏನಿದೆಯಲ್ಲ ಅದನ್ನು ರದ್ದುಪಡಿಸಬೇಕು ಅಂತ ಹೇಳ್ತೀವಿ. ಓಲೈಕೆ ನಾವು ಮಾಡಲ್ಲ, ಆ ಕಾರಣಕ್ಕೆ ಅವ್ರು ನಮಗೆ ಓಟ್ ಹಾಕಲ್ಲ. ಹಾಗಾಗಿ ಅದು ಪೂರ್ಣ ಎಣಿಕೆ ಆಗೋವರೆಗೂ ನಾವು ನಿರೀಕ್ಷೆ ಇಟ್ಕೊಂಡೇ ಕಾಯ್ತೀವಿ. ಅದ್ರ ಒಂದು ಗ್ಯಾರಂಟಿ ಕೊಡ್ತೀವಿ, ತೀರ್ಪು ಏನೇ ಬಂದರೂ ಅದನ್ನು ನಾವು ಕ್ರೀಡಾ ಮನೋಭಾವದಿಂದ ಸ್ವೀಕಾರ ಮಾಡ್ತೀವಿ. ಈ ಕಾಂಗ್ರೆಸ್ನವ್ರು ಏನು ಮಾಡ್ತಾರೆ ಅಂದರೆ, ಅವ್ರು ಗೆದ್ದರೆ ಜನಾದೇಶ ಅಂತಾರೆ. ಈಗ ನೋಡಿ, ಕರ್ನಾಟಕದಲ್ಲಿ ಅವರು 3 ಸೀಟ್ ಗೆದ್ದುಬಿಟ್ರು ಅಂದರೆ ಕಾಂಗ್ರೆಸ್ಸಿಗೆ ಕೊಟ್ಟು ಜನಾದೇಶ, ಈ ಸರ್ಕಾರಕ್ಕೆ ಕೊಟ್ಟು ಜನಾದೇಶ ಅಂತಾರೆ. ಸೋತ್ರೆ ಇವಿಎಂ ಸರಿ ಇಲ್ಲ ಅಂತ ಹೇಳ್ತಾರೆ. ಈ ತಲೆ ಸರಿ ಇರೋರು ಯಾರು ಹಿಂಗೆ ಮಾತಾಡಲ್ಲ. ಸ್ವಲ್ಪ 1 ಸುತ್ತು 2 ಸುತ್ತು 3 ಸುತ್ತು ಹೆಚ್ಚು ಕಡಿಮೆ ಇದ್ದವ್ರು ಮಾತ್ರ ಫಲಿತಾಂಶ ಬಂದಾಗೆಲ್ಲ ಬೇರೆ ಬೇರೆ ರೀತಿ ಮಾತಾಡ್ತಾರೆ. ನಾವು ಹಂಗೇನು ಮಾತಾಡಲ್ಲ. ನಾವು ಸಮನಾಗಿ ಸ್ವೀಕಾರ ಮಾಡ್ತೀವಿ, ಕ್ರೀಡಾ ಮನೋಭಾವದಿಂದ ಸ್ವೀಕಾರ ಮಾಡ್ತೀವಿ. ಇನ್ನಷ್ಟು ಹೊಸ ಪ್ರಯತ್ನವನ್ನು ಹಾಕಬೇಕು ಅಂತ ನಾವು ಯೋಚನೆ ಮಾಡ್ತೀವಿ.